ನರೇಶ್ ಕಚೇರಿಯಿಂದ ಮನೆಗೆ ಬಂದು ತನ್ನ ಹೆಂಡತಿಗೆ, ಕೇಳು, ಇಂದು ನನಗೆ ಅಡುಗೆ ಮಾಡಬೇಡ, ನನ್ನ ಸ್ನೇಹಿತನ ನಿಶ್ಚಿತಾರ್ಥಕ್ಕೆ ಹೋಗಬೇಕು ಎಂದನು. ಇದನ್ನು ಕೇಳಿ ಗಾಯತ್ರಿ ಖುಷಿಯಾಗಿ, ಅರೆ ವಾ, ಹಾಗಾದರೆ ನಾನು ನಿಮ್ಮೊಂದಿಗೆ ಬರುತ್ತೇನಲ್ಲವೇ ಎಂದಳು. ನರೇಶ್ ಮುಖವನ್ನು ಸಪ್ಪೆ ಮಾಡಿಕೊಂಡು, ಒಮ್ಮೆ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿಕೊಂಡಿದೆಯಾ? ನನ್ನ ಜೊತೆಯಲ್ಲಿಯಾದರೂ ಬರುವ ಯೋಗ್ಯತೆ ನಿನಗಿದೆಯಾ? ಎಷ್ಟು ಸುಂದರವಾದ ಮುಖ ನೋಡಿ ನಿನ್ನನ್ನು ಇಷ್ಟಪಟ್ಟಿದ್ದೆ. ಆದರೆ ಈ ಕಪ್ಪು ಕಲೆಗಳು ನಿನ್ನ ಮುಖವನ್ನೇ ಹಾಳು ಮಾಡಿವೆ. ಮೇಲಾಗಿ ಗರ್ಭಪಾತವಾದ ನಂತರ ನಿನ್ನ ಮೈಕಟ್ಟು ಕೂಡ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಸುಮ್ಮನೆ ಮನೆಯಲ್ಲಿದ್ದುಕೊಂಡು ಮನೆ ಕೆಲಸ ಮಾಡು, ನನ್ನ ಜೊತೆ ಎಲ್ಲಿಗೂ ಬರುವ ಅಗತ್ಯವಿಲ್ಲ ಎಂದು ಹೀಯಾಳಿಸಿದನು. ಗಂಡನ ಈ ಹೃದಯ ಮುರಿಯುವ ಮಾತುಗಳನ್ನು ಕೇಳಿ ಗಾಯತ್ರಿಗೆ ಕಣ್ಣೀರು ಬಂತು. ಅವಳು ಅಳುತ್ತಿರುವುದನ್ನು ಕಂಡು ಆಕೆಯ ಅತ್ತೆ, ಅರೆ, ದಿನವಿಡೀ ಮನೆಯಲ್ಲಿ ಕಣ್ಣೀರು ಸುರಿಸುತ್ತಿದ್ದರೆ ಮನೆಯಲ್ಲಿ ದರಿದ್ರತನವೇ ತುಂಬಿಕೊಳ್ಳುತ್ತದೆ. ನಿನಗೇನು ಕಮ್ಮಿಯಾಗಿದೆ ಈ ಮನೆಯಲ್ಲಿ? ದಿನವಿಡೀ ತಿನ್ನುತ್ತಿರುತ್ತೀಯ, ಮತ್ತೆ ನಿನಗೇನು ಬೇಕು ಎಂದು ಬೈದಳು. ಗಾಯತ್ರಿ ಮನಸ್ಸಿನಲ್ಲಿ ನೊಂದುಕೊಂಡು, ಎಷ್ಟು ಕಷ್ಟಪಟ್ಟರೂ 2 ತುತ್ತು ಅನ್ನ ಸಿಗುವುದೇ ಕಷ್ಟ, ಅದರಲ್ಲಿಯೂ ಗಂಡ ಪ್ರತಿಕ್ಷಣ ತನ್ನ ರೂಪ ಬಣ್ಣವನ್ನು ನೋಡಿ ಹಂಗಿಸುತ್ತಲೇ ಇರುತ್ತಾರೆ, ಇದು ಕೂಡ ಒಂದು ಬದುಕೆ ಅಂತ ಅಂದುಕೊಂಡಳು. ಅಷ್ಟರಲ್ಲಿ ಆಕೆಯ ಅತ್ತೆ ಕೋಪದಿಂದ, ಈಗ ನಿಂತುಕೊಂಡು ಏನೆಲ್ಲ ಯೋಚಿಸುತ್ತಿದೆಯಾ? ಹೋಗಿ ಅಡುಗೆ ಮಾಡಲು ತಯಾರಿ ಮಾಡು, ಕೆಲಸದ ಸೋಮಾರಿಯೇ ಎಂದಳು. ಗಾಯತ್ರಿ ತಲೆ ತಗ್ಗಿಸಿಕೊಂಡು ಕೆಲಸ ಮಾಡಲು ಹೋದಳು. ತವರು ಮನೆಯಲ್ಲಿ ತಾಯಿ ಇರಲಿಲ್ಲ. ಅವಳು ತನ್ನ ಕಷ್ಟಗಳನ್ನು ತಂದೆಗೆ ಹೇಳಿಕೊಂಡಾಗಲೆಲ್ಲ, ಈಗ ಮದುವೆಯಾದ ಮೇಲೆ ನಿನ್ನ ಸಂಸಾರವನ್ನು ನೀನೇ ಹೇಗೆ ನೋಡಿಕೊಳ್ಳಬೇಕು ಎಂಬುದು ನೀನೇ ಯೋಚಿಸು, ನಾನು ನಿನಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳುತ್ತಿದ್ದರು. ತವರು ಮನೆಯಲ್ಲೂ ತನ್ನನ್ನು ಬೆಂಬಲಿಸುವವರು ಯಾರೂ ಇಲ್ಲವಲ್ಲ ಎಂದು ಗಾಯತ್ರಿಗೆ ತುಂಬ ದುಃಖವಾಗುತ್ತಿತ್ತು. ಬಹುಶಃ ಇದೇ ಮಾತಿನ ಲಾಭ ಪಡೆದು ಆಕೆಯ ಗಂಡ ಮತ್ತು ಅತ್ತೆ ಆಕೆಯೊಂದಿಗೆ ನಿರಂತರವಾಗಿ ದುರ್ವ್ಯವಹಾರ ನಡೆಸುತ್ತಿದ್ದರು. ಮದುವೆಯಾಗಿ ವರ್ಷದವರೆಗೆ ಎಲ್ಲವೂ ಬಹಳ ಚೆನ್ನಾಗಿ ನಡೆದಿತ್ತು. ಅವಳು ಎಷ್ಟು ಸುಂದರವಾಗಿದ್ದಳೆಂದರೆ ಆಕೆಯ ಗಂಡವು ಆಕೆಯ ಹಿಂದೆ ಮುಂದೆ ಸುತ್ತುತ್ತಿದ್ದನು. ಆಕೆಯ ಅತ್ತೆಯು ಅವಳೊಂದಿಗೆ ಚೆನ್ನಾಗಿಯೇ ನಡೆದುಕೊಳ್ಳುತ್ತಿದ್ದಳು. 1 ವರ್ಷದ ನಂತರ ಅವಳು ತಾಯಿಯಾಗುವ ಸಮೀಪದಲ್ಲಿದ್ದಾಗ ಆಕೆಯ ಗರ್ಭಪಾತವಾಯಿತು. ಅನಂತರ ಅವಳ ಶರೀರದಲ್ಲಿ ಊತ ಉಂಟಾಗಿ ತೂಕ ಹೆಚ್ಚಾಯಿತು. ನಂತರ 1 ವರ್ಷದ ನಂತರ ಅವಳಿಗೆ ಚಿಕನ್ ಪ್ಯಾಕ್ಸ್ ಬಂತು. ಅದರ ಕಲೆಗಳು ಮುಖದಲ್ಲೇ ಉಳಿದುಕೊಂಡವು. ಅಂದಿನಿಂದ ಆ ಮನೆಯಲ್ಲಿ ಅವಳಿಗೆ ಯಾವುದೇ ಬೆಲೆ ಇಲ್ಲದಂತಾಯಿತು. ಅವಳಿಗೆ ಮತ್ತೆ ತಾಯಿಯಾಗಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಅತ್ತೆಯೂ ಸಹ ಅವಳಿಗೆ ನಿರಂತರವಾಗಿ ಬೈಯುತ್ತಿದ್ದರು. ಮತ್ತು ಗಂಡನಂತೂ ಆಕೆಯ ಕಡೆ ನೋಡುವುದನ್ನೇ ಬಿಟ್ಟಿದನು. ಸಾಂದರ್ಭಿಕವಾಗಿ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ತಡರಾತ್ರಿ ಅವಳ ಬಳಿ ಬಂದರು ತನ್ನ ಇಚ್ಛೆಯಂತೆ ನಡೆದು ಮುಖ ತಿರುಗಿಸಿ ಮಲಗಿಕೊಳ್ಳುತ್ತಿದ್ದರು. ಗಾಯತ್ರಿ ಆ ಮನೆಯಲ್ಲಿ 2 ಪ್ರೀತಿಯ ಮಾತುಗಳಿಗಾಗಿ ಹಂಬಲಿಸಿ ಹೋದಳು. ಈಗಂತೂ ಸಾಂದರ್ಭಿಕವಾಗಿ ನರೇಶ್ ಕೋಪಗೊಂಡು ಅವಳ ಮೇಲೆ ಕೈ ಮಾಡಲು ಶುರು ಮಾಡಿದನು. ಆದರೂ ಗಾಯತ್ರಿ ಇದೇ ನನ್ನ ವಿಧಿ ಎಂದುಕೊಂಡು ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಳು. ಏಕೆಂದರೆ ಗಂಡ ಮತ್ತು ಅತ್ತೆಯ ವಿರುದ್ಧ ಧ್ವನಿ ಎತ್ತುವುದು ಎಂದರೆ ಮತ್ತಷ್ಟು ಹೊಡೆತ ತಿನ್ನುವುದು ಎಂದರ್ಥವಾಗಿತ್ತು. ಅತ್ತೆ ಆಗಾಗ ಅವಳ ತಿನ್ನುವ ಕುಡಿಯುವ ವಿಷಯದಲ್ಲೂ ಹಂಗಿಸುತ್ತಿದ್ದಳು. ಹೀಗಾಗಿ ಒಂದು ದಿನ ಅವಳು ಧೈರ್ಯ ಮಾಡಿ, ಅತ್ತೆ, ನಾನು ಪದವಿವರೆಗೆ ಓದಿದ್ದೇನೆ, ನಿಮ್ಮ ಅನುಮತಿ ಇದ್ದರೆ ನಾನು ಯಾವುದಾದರೂ ಕೆಲಸಕ್ಕೆ ಹೋಗುತ್ತೇನೆ, ಇದರಿಂದ ಮನೆಯ ಖರ್ಚಿಗೆ ಸ್ವಲ್ಪ ಸಹಾಯವಾಗುತ್ತದೆ ಎಂದಳು. ಅದಕ್ಕೆ ಅತ್ತೆ, ನಿನ್ನ ರೆಕ್ಕೆಗಳು ಹೆಚ್ಚಾಗಿ ಬೆಳೆದು ಬಿಟ್ಟಿವೆಯಾ ಏನು? ಇಂದಿನ ಹುಡುಗಿಯರು ಹೊರಗೆ ಹೋಗಿ ಕೆಲಸ ಮಾಡುವ ಹೆಸರಿನಲ್ಲಿ ಏನೆಲ್ಲ ಮಾಡುತ್ತಾರೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನೀನು ಹೊರಗೆ ಹೋಗಿ ನಮ್ಮ ಮನೆತನದ ಮರ್ಯಾದೆ ಕಳೆಯಬೇಕೆಂದುಕೊಂಡಿದೀಯಾ? ಸುಮ್ಮನೆ ಮನೆಯಲ್ಲಿ ಆರಾಮವಾಗಿರು ಮತ್ತು ಕೆಲಸ ಮಾಡುತ್ತಿರು. ಹೆಚ್ಚು ಬುದ್ಧಿ ಬಳಸುವ ಅವಶ್ಯಕತೆ ನಿನಗಿಲ್ಲ ಎಂದಳು. ಆಗ ಗಾಯತ್ರಿ ಮೌನವಾಗಿ, ಈ ಜನರು ನನ್ನ ಬದುಕಿಗಾಗಿ ಯಾವುದೇ ದಾರಿಯನ್ನು ಬಿಟ್ಟಿಲ್ಲ. ದಿನವಿಡೀ ಇವರಿಗಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕು. ಇವರ ಬೈಗುಳಗಳನ್ನು ಕೇಳಬೇಕು, ಹೊಡೆತ ತಿನ್ನಬೇಕು, ಇಷ್ಟೇ ನನ್ನ ಅದೃಷ್ಟ ಎಂದುಕೊಳ್ಳುತ್ತಿದ್ದಳು. ಒಂದು ದಿನ ಹಾಗೆಯೇ ಅವಳು ಅಂಗಳದಲ್ಲಿ ಕುಳಿತು ಬಟ್ಟೆ ಒಗೆಯುತ್ತಿದ್ದಳು. ಆಗ ಅತ್ತೆ ಅವಳ ಬಳಿ ಬಂದು, ಕೇಳ್ಕೊ ಸೊಸೆ, ನರೇಶ್ ಈಗ ಮತ್ತೊಂದು ಮದುವೆ ಮಾಡಿಕೊಳ್ಳಲು ಬಯಸುತ್ತಿದ್ದಾನೆ ಎಂದಳು. ಇದನ್ನು ಕೇಳಿದ ಗಾಯತ್ರಿಗೆ ತೀವ್ರವಾದ ಆಘಾತವಾಯಿತು. ಅವಳು ಬಟ್ಟೆಯಿಂದ ಕೈ ತೆಗೆದು ಎದ್ದು ನಿಂತು, ಅತ್ತೆ, ಇದು ಹೇಗೆ ಸಾಧ್ಯ ಎಂದಳು. ಹಿಂದೆ ನಿಂತಿದ್ದ ನರೇಶ್, ಏಕೆ ಸಾಧ್ಯವಿಲ್ಲ? ನನಗೆ ಹೆಂಡತಿಯ ಸುಖ ಬೇಕಾಗಿಲ್ಲವೇ? ನಾನು ಜೀವನಮಾನವೆಲ್ಲ ನಿನ್ನಂತಹ ಕುರುಪಿ ಹೆಂಡತಿಯೊಂದಿಗೆ ಕಳೆಯಬೇಕೇ? ನನಗೂ ಮಕ್ಕಳಾಗಬೇಕು,
ಅದನ್ನು ನೀನು ಕೊಡುತ್ತಿಲ್ಲ. ಹಾಗಾಗಿ ನಾನು ಮತ್ತೊಂದು ಮದುವೆ ಮಾಡಿಕೊಳ್ಳಲೇಬೇಕಲ್ಲವೇ ಎಂದನು. ಗಾಯತ್ರಿ ಮೂಕಿಯಾಗಿ ನಿಂತಿರುವುದನ್ನು ನೋಡಿ ಅತ್ತೆ, ನೋಡು ಸೊಸೆ, ನೀನು ಈಗ ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು. ಈ ಮನೆಯಲ್ಲಿ ಇಬ್ಬರು ಸೊಸೆಯಂದಿರ ಖರ್ಚನ್ನು ಭರಿಸಲು ನನಗೆ ಸಾಧ್ಯವಿಲ್ಲ. ಹಾಗಾಗಿ ಈ ಮನೆಯಲ್ಲಿ ನಿನ್ನ ಸೌತಿ ಮಾತ್ರ ಇರುತ್ತಾಳೆ. ನಿನ್ನನ್ನು ನಾನು ದತ್ತು ತೆಗೆದುಕೊಂಡಿಲ್ಲ. ನನ್ನ ಮಗನಿಗೆ ಏನು ಬೇಕು ಅದನ್ನು ನಾನು ಖಂಡಿತ ಕೊಡಿಸುತ್ತೇನೆ. ಇವನು ಇಂದು 2ನೇ ಹೆಂಡತಿ ಬೇಡಿಕೆ ಇಡುತ್ತಿದ್ದರೆ ನಾನು ಇವನಿಗೆ 2ನೇ ಮದುವೆ ಮಾಡಿಯೇ ತೀರುತ್ತೇನೆ. ಇವನಿಗೆ ನಿನ್ನ ಮೇಲಿನ ಆಸಕ್ತಿ ಮುಗಿದಿದೆ. ಈ ಮನೆಯಿಂದ ಹೊರಟು ಹೋಗು ಎಂದಳು. ಗಾಯತ್ರಿಗೆ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಅವಳು ಗದ್ಗದಿತ್ತಳಾಗಿ, ಅತ್ತೆ, ನಾನು ಇಷ್ಟು ದಿನಗಳವರೆಗೆ ನಿಮ್ಮ ಸೇವೆ ಮಾಡಿದ್ದೇನು. ನೀವು ಹಾಸಿಗೆ ಹಿಡಿದಿದ್ದೀರಿ. ನಿಮ್ಮನ್ನು ನಡೆದಾಡುವ ಸ್ಥಿತಿಗೆ ತಂದವಳು ನಾನು. ಈಗ ನೀವು ಹುಷಾರಾದ ಮೇಲೆ ನನ್ನನ್ನೇ ಕಾಲಿನಿಂದ ಒದೆಯುತ್ತಿದ್ದೀರಾ ಎಂದಳು. ಅದಕ್ಕೆ ಅತ್ತೆ ಆಕೆಗೆ ಜೋರಾಗಿ ಒಂದು ಕಪಾಳಕ್ಕೆ ಹೊಡೆದಳು. ಹತ್ತಿರದಲ್ಲೇ ಬಿದ್ದಿದ್ದ ಮರದ ತುಂಡೊಂದನ್ನು ತೆಗೆದುಕೊಂಡು ಅವಳನ್ನು ಹೊಡೆಯಲು ಶುರು ಮಾಡಿದಳು. ಗಾಯತ್ರಿ ಅಳುತ್ತಾ ಚೀರಾಡುತ್ತಾ ಓಡತೊಡಗಿದಳು. ಅತ್ತೆ ಅವಳನ್ನು ಹೊಡೆಯಲು ಬೆನ್ನಟ್ಟಿದಳು. ಓಡುತ್ತಾ ಓಡುತ್ತಾ ಗಾಯತ್ರಿ ಬಾಗಿಲು ತೆರೆದು ಮನೆಯ ಹೊಸ್ತಿಲು ದಾಟಿದಳು. ಹೊಸ್ತಿಲು ದಾಟಿದ ಮೇಲೆ ಅವಳು ಓಡುವುದನ್ನು ನಿಲ್ಲಿಸಿ ತಿರುಗಿ ದಿಟ್ಟಳಾಗಿ ನಿಂತು, ನನ್ನನ್ನು ಹೊಡೆಯಲು ಬಯಸುತ್ತೀರಾ ಅಲ್ವಾ? ಬನ್ನಿ ಹೊಡೆಯಿರಿ. ಇಂದಿನಿಂದ ನಾನು ಎಲ್ಲ ಮರ್ಯಾದೆಗಳನ್ನು ಮರೆಯುತ್ತೇನೆ ಎಂದಳು. ಹಾಗೆ ಹೇಳುತ್ತಲೇ ಅವಳು ಹತ್ತಿರದಲ್ಲಿದ್ದ ಕಲ್ಲೊಂದನ್ನು ಎತ್ತಿಕೊಂಡು, ಇನ್ನು ಮುಂದೆ ಆ ಕಡೆಯಿಂದ ಒಂದು ಏಟು ಬಿದ್ದರೆ ಈ ಕಡೆಯಿಂದಲೂ ಒಂದು ಏಟು ಬೀಳುತ್ತದೆ ಎಂದಳು. ಗ್ರಾಮಸ್ಥರು ಹೊರಗೆ ಬಂದು ಈ ತಮಾಷೆಯನ್ನು ನೋಡಲಾರಂಭಿಸಿದರು. ಗಾಯತ್ರಿಯ ಉಗ್ರ ರೂಪವನ್ನು ಕಂಡು ಅತ್ತೆಗೆ ಮನೆಯಿಂದ ಹೊರಗೆ ಕಾಲಿಡಲು ಕೂಡ ಧೈರ್ಯವಾಗಲಿಲ್ಲ. ಗಾಯತ್ರಿಗೆ ಹಣೆಯಿಂದ ರಕ್ತ ಹರಿಯುತ್ತಿತ್ತು. ಅವಳ ಮುಖದಲ್ಲಿ ಉರಿ ಉಂಟಾಗುತ್ತಿತ್ತು. ಅವಳು ಅಳುತ್ತಾ, ನಿಮ್ಮ ಮಗನಿಗೆ 2ನೇ ಮದುವೆ ಮಾಡಿಸಬೇಕು ತಾನೆ? ಇವನ ಆಸೆಯನ್ನು ಈಡೇರಿಸಬೇಕಲ್ವಾ? ಇಂದು ನಾನು ನನ್ನ ಒಂದು ಆಸೆಯನ್ನು ಈಡೇರಿಸಿಕೊಳ್ಳುತ್ತೇನೆ ಎಂದು ಹೇಳಿ ಆ ಕಲ್ಲನ್ನು ಎಸೆದು ಅಲ್ಲಿಂದ ಹೊರಟು ಹೋದಳು. ಗಾಯತ್ರಿಯ ಧೈರ್ಯ ನೋಡಿ ಅತ್ತೆ ದಿಢೀರ್ ಆಶ್ಚರ್ಯಚಕಿತಳಾದಳು. ಈಗ ಅವಳು ಎಲ್ಲಿಗೆ ಹೋದಳು? ಅವಳ ಈ ವರ್ತನೆಯನ್ನು ನೋಡಿ ಸೊಸೆಗೆ ಹುಚ್ಚು ಹಿಡಿದಿದೆ ಎಂದು ಭಾವಿಸಿದಳು. ಸರಿ, ಒಳ್ಳೆಯದಾಯಿತು. ತಾನಾಗಿಯೇ ಹುಚ್ಚಪಟ್ಟೆ ಎಲ್ಲಿಗೋ ಹೊರಟು ಹೋದಳು. ಇವಳಿಂದ ಮುಕ್ತಿ ಪಡೆಯಲು ಬೇರೆ ಯಾವುದೇ ಉಪಾಯ ಯೋಚಿಸುವ ಅವಶ್ಯಕತೆ ಇಲ್ಲ ಎಂದುಕೊಂಡು ಬಾಗಿಲು ಹಾಕಿ ಒಳಗೆ ಹೋದಳು. ನರೇಶ್, ಆ ದರಿದ್ರಳನ್ನು ಹೊಡೆದು ಓಡಿಸಿ ಒಳ್ಳೆಯ ಕೆಲಸ ಮಾಡಿದ್ದೆ. ಅವಳನ್ನು ಹೆಂಡತಿ ಎಂದು ಕರೆಯಲು ಕೂಡ ನನಗೆ ನಾಚಿಕೆಯಾಗುತ್ತಿತ್ತು. ಎಷ್ಟು ಕಪ್ಪು ಮೈಯೆಲ್ಲ ಕಲೆಗಳು ಬಿದ್ದು ಅಸಹ್ಯವಾಗಿ ಬಿಟ್ಟಿದ್ದಾಳೆ. ಮೇಲಾಗಿ ಅವಳಿಂದ ಒಂದು ಮಗು ಕೂಡ ಹುಟ್ಟುತ್ತಿಲ್ಲ. ನನಗೆ ಈಗ ಮತ್ತೊಬ್ಬಳು ಸುಂದರ ಹೆಂಡತಿ ಬೇಕು ಎಂದನು. ನರೇಶ್ ಮುಂದುವರೆದು, ನಾನು ಕೂಡ ಆಕೆಯ ಮೇಲೆ ಎಷ್ಟು ಹಲ್ಲೆ ಮಾಡುತ್ತಿದ್ದೆ. ಆದರೆ ಅವಳು ಮನೆ ಬಿಟ್ಟು ಹೋಗುವ ಧೈರ್ಯ ಮಾಡುತ್ತಿರಲಿಲ್ಲ. ಆದರೆ ಇಂದು ನೀನು ಹೇಗೆ ಹೊಡೆದೆ ಅಂದರೆ ಅವಳು ಮನೆ ಬಿಟ್ಟೆ ಓಡಿ ಹೋದಳು ಎಂದು ನಕ್ಕನು. ಅಷ್ಟರಲ್ಲಿ ಬಾಗಿಲಿಗೆ ಯಾರೋ ತಟ್ಟಿದರು. ನರೇಶ್ನ ತಾಯಿ ಬಾಗಿಲು ತೆಗೆದಾಗ ಎದುರು ಗಾಯತ್ರಿ ನಿಂತಿರುವುದನ್ನು ನೋಡಿ ಕೋಪದಿಂದ ಹಲ್ಲು ಕಡಿದುಕೊಂಡು, ಏ ಮಹಾರಾಣಿ, ಈಗೇಕೆ ಬಂದಿದ್ದೆ ಇಲ್ಲಿಗೆ? ನೀನು ಮನೆ ಬಿಟ್ಟು ಹೋಗಿದೆಯಲ್ವಾ? ಹೋಗು ಇಲ್ಲಿಂದ ಬೇಗ. ಇಲ್ಲದಿದ್ದರೆ ಆ ಮರದ ತುಂಡು ಇಲ್ಲೇ ಇದೆ. ಮತ್ತೊಮ್ಮೆ ನಿನ್ನನ್ನು ಹೊಡೆಯಲು ಶುರು ಮಾಡುತ್ತೇನೆ ಎಂದಳು. ಆಗ ಗಾಯತ್ರಿಗೆ ಅಡ್ಡಲಾಗಿ ಬಂದು ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಮನೆಗೆ ಪ್ರವೇಶಿಸಿ ಅತ್ತೆಗೆ ಜೋರಾಗಿ ಒಂದು ಕಪಾಳ ಮೋಕ್ಷ ಮಾಡಿ, ಯಾವ ಮರದ ತುಂಡಿನಿಂದ ನಿನ್ನ ಸೊಸೆಯನ್ನು ಹೊಡೆಯುತ್ತಿರುವೆ? ಒಮ್ಮೆ ನನಗೂ ತೋರಿಸು ಎಂದರು. ಪೊಲೀಸ್ ಮ್ಯಾನ್ ನೋಡಿ ನರೇಶ್ ಮತ್ತು ಆತನ ತಾಯಿಯ ಮುಖದಲ್ಲಿ ಗಾಬರಿ ಉಂಟಾಯಿತು. ಗಾಯತ್ರಿ ವ್ಯಂಗ್ಯವಾಗಿ, ಅತ್ತೆ, ಈಗ ನಾನು ಯಾವುದೇ ಹೊಡೆತಕ್ಕೂ ಹೆದರುವುದಿಲ್ಲ. ಏಕೆಂದರೆ ಈಗ ನಿಮ್ಮ ಸರದಿ. ಹೋಗಿ ಜೈಲಿಗೆ ಹೋಗಿ ನಿಮ್ಮ ಮಗನಿಗಾಗಿ ಇನ್ನೊಂದು ಹುಡುಗಿಯನ್ನು ಹುಡುಕಿಕೊಳ್ಳಿ ಎಂದಳು. ಪೊಲೀಸರು ತಾಯಿ ಮಗನನ್ನು ಬಂಧಿಸಿ ಕರೆದೊಯ್ದರು. ಇಬ್ಬರಿಗೂ ಶಿಕ್ಷೆ ಆಯಿತು. ಗಾಯತ್ರಿ ಮೌನವನ್ನು ಅವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದರು. ಆದರೆ ಗಾಯತ್ರಿಗೆ ತನ್ನ ಮೇಲೆ ಅತಿಯಾದ ಅನ್ಯಾಯವಾಗುತ್ತಿದೆ ಎಂದು ಅನಿಸಿದಾಗ ಇಂತಹ ಜನರಿಗೆ ಶಿಕ್ಷೆ ಕೊಡಿಸಲೇಬೇಕು ಎಂದು ನಿರ್ಧರಿಸಿದಳು. ಆ ಜನರಿಗೆ ತನ್ನ ಬಗ್ಗೆ ಯಾವುದೇ ಕಾಳಜಿ ಇಲ್ಲದಿರುವಾಗ ತಾನೇಕೆ ಅವರ ಬಗ್ಗೆ ಕಾಳಜಿ ವಹಿಸಬೇಕು? ಈಗ ಗಾಯತ್ರಿಗೆ ಯಾವುದೇ ತಡೆ ಇರಲಿಲ್ಲ. ಹಾಗಾಗಿ ಮೊದಲು ಅವಳು ತನಗಾಗಿ ಉದ್ಯೋಗ ಹುಡುಕಿಕೊಂಡಳು. ನಂತರ ತನ್ನ ಕಚೇರಿಯ ಸಮೀಪವೇ ಒಂದು ಬಾಡಿಗೆ ಕೋಣೆಯನ್ನು ಪಡೆದಳು. ಈಗ ಅವಳು ಅಲ್ಲಿ ನೆಮ್ಮದಿಯಿಂದ ವಾಸಿಸುತ್ತಿದ್ದಳು. ಅವಳು ಬೇರೆಯಾಗಿಯೇ ಇರಬೇಕಾಗಿತ್ತು. ಆದರೆ ತನ್ನ ಸಂಬಂಧವನ್ನು ಮುರಿಯುವ ಮುಂಚೆ ಆ ಕೆಟ್ಟ ಜನರಿಗೆ ತಕ್ಕ ಪಾಠ ಕಲಿಸಲು ಬಯಸಿದಳು. ಇಂದು ಅವಳ ಮನಸ್ಸಿಗೆ ನೆಮ್ಮದಿ ಇತ್ತು. ಏಕೆಂದರೆ ಅವಳ ಅಪರಾಧಿಗಳು ಕಂಬಿಗಳ ಹಿಂದೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದರು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.